ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ಕಿರಣ್, ಬೆಂಗಳೂರಿಂದ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾನೊಂದು ಬೂಂದಿ ಲಡ್ಡು ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು 15 ದಿನದಲ್ಲಿ ಎಲ್ಲ ಹಬ್ಬಗಳು ಶುರುವಾಗ್ತಾ ಇದೆ. ನೀವು ಏನೋ ಒಂದು ಯೋಚನೆ ಮಾಡದೆ ಅಮೂಲ್ ಪ್ರಾಡಕ್ಟ್ಸ್ನ ಇನ್ಸ್ಟಾಮಾರ್ಟಲ್ಲಿ, ಬ್ಲಿಂಕಿಟಲ್ಲಿ, ಜೆಪ್ಟೋಲ್ಲಿ ತರಿಸ್ಕೊಂಡು ತಕ್ಷಣವಾಗಿ ನೀವು ಮಾಡ್ಕೊಳ್ಳೋಂಥ ಒಂದು ಸ್ವೀಟು ಬೂಂದಿ ಲಡ್ಡು. ಎಲ್ಲರೂ ಹೊರಗಡೆ ತಿಂದಿರ್ತೀರಾ. ಇವತ್ತು ನಾನು ಮನೇಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮುಂದಿನ ತಿಂಗಳು ಬರೋ ಹಬ್ಬಗಳಿಗೆ ನಿಮಗೆ ಒಂದು ಸ್ವೀಟ್ ಆಗಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಇವತ್ತು ನಾನು ಬೂಂದಿ ಲಡ್ಡು ತೋರಿಸ್ತಾ ಇದ್ದೀನಿ. ನಾನು ಸವಿತಾ ಕಿರಣ್, ಬೆಂಗಳೂರಿಂದ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕಿಂಗ್. ಇದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ರೆಸಿಪೀಸ್ನ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವಿ. ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾವು ಪ್ರತಿಯೊಂದು ವೇರಿಯೇಷನ್ಸ್ ಕೊಟ್ಟು ನಾವು ರೆಸಿಪೀಸ್ನ ತೋರಿಸ್ತೀವಿ. ಇದು ವಿಶ್ವದ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಸೊ ನಿಮಗೆ ಅಮೂಲ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆದಂತಹ ತೂರ್ ದಾಲ್, ಚನಾ ದಾಲ್, ಆಟ ಇವೆಲ್ಲವನ್ನು ನೀವು ಬ್ಯಾಂಗ್ಳೂರು, ಮೈಸೂರಲ್ಲಿದ್ದರೆ ಬ್ಲಿಂಕಿಟ್, ಜೆಪ್ಟೋ, ಇನ್ಸ್ಟಾಮಾರ್ಟ್ ಇದರಲ್ಲಿ ಆರ್ಡರ್ ಮಾಡ್ಬೋದು. ಇಲ್ಲ ಅಮೂಲ್ ಆ್ಯಪ್ ಅಂತ ಇರುತ್ತೆ, ಅದರಲ್ಲೂ ಸಹ ನೀವು ಆರ್ಡರ್ ಮಾಡ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನ ತೋರಿಸ್ತೀನಿ. ಮೊದಲನೇದಾಗಿ ಇದಕ್ಕೆ ಆರ್ಗ್ಯಾನಿಕ್ ಬೇಸನ್ ತಗೊಂಡಿದ್ದೀನಿ. ಹಾಗೆ ಶುಗರ್, ಅಮೂಲ್ ಆರ್ಗ್ಯಾನಿಕ್ ಶುಗರ್, ಅಮೂಲ್ ಕೌ ಘೀ, ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್, ಸ್ವಲ್ಪ ಏಲಕ್ಕಿ ಹಾಗೂ ಲವಂಗ ತಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋದಕ್ಕೆ. ಸೊ ಇದಿಷ್ಟು ಬೇಕಾಗತ್ತೆ. ಸುಲಭವಾಗಿ ನೀವು ಮನೆಯಲ್ಲೇ ಲಡ್ಡುನ ಮಾಡ್ಬೋದು. ಸೊ ಮೊದಲು ನಾನು ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಲೈವ್ ಆಗಿದ್ರಿಂದ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ರೆ ಲೇಟ್ ಆಗುತ್ತೆ. ಸೊ ಫಸ್ಟ್ ನಾನು ಸಕ್ಕರೆ ಪಾಕಕ್ಕೆ ಇಡ್ತೀನಿ. ಅದಾದ್ಮೇಲೆ ನಾನು ಹಾಗೆ ಇಲ್ಲಿ ಎಣ್ಣೆ ಸಹ ಇಟ್ಟಿದ್ದೀನಿ ಕಾಯೋದಕ್ಕೆ. ಇದಕ್ಕೆ ನಾನು ಯಾವುದೇ ತಗೊಂಡ್ರು 1 ಕಪ್ ಬೇಸನ್ ತಗೊಂಡ್ರೆ, ಬೇಸನ್ ಅಂದ್ರೆ ಕಡಲೆ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಹಾಗೆ ನೀರು ಅದಕ್ಕೆ 3/4 ಭಾಗ ಅಷ್ಟು ಇಡಿಸುತ್ತೆ. ಆಲ್ಮೋಸ್ಟ್ ಅಷ್ಟೇನೆ. ಈಕ್ವಲ್ ತಗೊಳ್ಬೇಕಾಗುತ್ತೆ. ಇದ್ರಲ್ಲೇನು ತುಂಬಾ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ನಾನು ಇವತ್ತು ಅರ್ಧ ಪಾವ್ ಹಾಕ್ತಾ ಇದ್ದೀನಿ. ಸೊ ಅರ್ಧ ಪಾವ್ ಅಮೂಲ್ ಆರ್ಗ್ಯಾನಿಕ್ ಸಕ್ಕರೆ ಹಾಕಿದ್ದೀನಿ. ಸೊ ಇದಕ್ಕೆ ಒಂದು 3/4 ನೀರು ಹಾಕಿ, ಹಾಗೆ ಇದಕ್ಕೆ ಏಲಕ್ಕಿ ಹಾಗೂ ಲವಂಗ ಹಾಕ್ತಾ ಇದ್ದೀನಿ ಫ್ಲೇವರ್ಗೆ. ಸೊ ಇದು ಸಣ್ಣ ಉರಿಯಲ್ಲಿ ನಾನು ಇಲ್ಲಿ ಬಿಸಿ ಆಗಾಕಿಡೋಣ. ಸೊ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ನಮಗೆ ಪಾಕ ರೆಡಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಇವನ್ ಎಣ್ಣೆನೂ ಸಹ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನಾವು ಈ ಲಡ್ಡುಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಅರ್ಧ ಪಾವು ಅಷ್ಟು ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಹಾಕ್ತಾ ಇದ್ದೀನಿ. ಇದು ಪೆಸ್ಟಿಸೈಡ್ಸ್ ಫ್ರೀ ಇರುತ್ತೆ ಹಾಗೂ ತುಂಬಾ ಸೇಫ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ. ಸೊ ಯಾವತ್ತೇ ಆಗ್ಲಿ ಲಡ್ಡು ಅಂದ್ಮೇಲೆ ಎಲ್ಲೋ ಬರುತ್ತೆ. ಇದು ಟ್ರೆಡಿಷನಲ್ ಲಡ್ಡು ಆದ್ರಿಂದ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಇದು ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಅಮೂಲ್ ಅವ್ರದ್ದು. ಸ್ವಲ್ಪ ಜಾಸ್ತಿ ಅಲ್ಲ, ಒಂದು 1/4 ಚಮಚದಷ್ಟು ಹಾಕೋಣ. ಇಷ್ಟು ಹಾಕ್ತಾ ಇದ್ದೀನಿ. ಹಾಗ ಇದಕ್ಕೆ ಇನ್ನೇನು ಹಾಕೋದಿಲ್ಲ, ಜಸ್ಟ್ ಸ್ವೀಟ್ ಆದ್ರಿಂದ ಇಷ್ಟೇನೆ. ಇದನ್ನ ನೀರು ಹಾಕಿ ಕಲ್ಸ್ಕೋಬೇಕಾಗತ್ತೆ. ಇದ್ರದ್ದು ಮೇನ್ ಕನ್ಸಿಸ್ಟೆನ್ಸಿ ಬಂದು ಒಂದು ಪರ್ಟಿಕ್ಯುಲರ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಅಷ್ಟೇ ಇರಬೇಕು, ತುಂಬಾ ನೀರು ಇರಬಾರ್ದು.
ಹಾಗೆ ಗಟ್ಟಿನೂ ಇರಬಾರ್ದು. ಸೊ ಗಂಟಿಲ್ಲದಂತ ನಿಧಾನವಾಗಿ ಕಲಿಸ್ಕೊಳ್ಳಿ. ಯಾವತ್ತಿದ್ರೂ ಒಂದು ಟಿಪ್ ಹೇಳ್ತೀನಿ, ಕಡಲೆ ಹಿಟ್ಟು ಮಾಡಕ್ ಮುಂಚೆ ಒಂದು 5-10 ಮಿನಿಟ್ಸ್ ಮುಂಚೆ ನೀವು ಜರಡಿ ಹಿಟ್ಕೊಂಡ್ಬಿಟ್ರೆ ಅದು ಒಂದು ಸ್ವಲ್ಪನೂ ಅದ್ರದ್ದು ಗಂಟು ಇರೋದಿಲ್ಲ. ನಾವು ಏನಕ್ಕೂ ಯೂಸ್ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಸ್ವಲ್ಪ ಗಟ್ಟಿ ಆಯ್ತು. ಸೊ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಈಗ. ಸೊ ನಾವು ಒಂದ್ ಕಡೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಇದು ರೆಡಿ ಇದೆ ನೋಡಿ. ಇದು ಬಂದು ಈ ತರ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದಕ್ಕೆ ಒಂದು ಸ್ಪೆಷಲ್ ಆದ ಒಂದು ಸೌಟ್ ಬರುತ್ತೆ, ಬೂಂದಿ ಸೌಟ್ ಅಂತಾನೆ. ನಿಮ್ಮ ಹತ್ರ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ನೀವು ಮಾಮೂಲಿ ಈ ತರ ಇದಿರತ್ತಲ್ಲ, ಈ ತರ ಅದ್ರಲ್ಲೂ ಸಹ ಮಾಡ್ಬೋದು. ಬಟ್ ನೀವು ಬೂಂದಿ ಸೌಟ್ ತಗೊಂಡ್ರೆ ಇನ್ನ ಚೆನ್ನಾಗಿ ಬರುತ್ತೆ ನೋಡಿ. ಇದು ಬೂಂದಿ ಸೌಟ್, ಈ ತರ ಹೋಲ್ಸ್ ಇರತ್ತೆ. ಇದು ನಿಧಾನವಾಗಿ ಇದ್ರಲ್ಲಿ ಬೀಳ್ಬೇಕು. ತುಂಬಾ ನೀರಿದ್ರೆ ಅದು ರೌಂಡ್ ಆಗಿ ಬರಲ್ಲ ಬೂಂದಿ. ಒಂದು ಪರ್ಟಿಕ್ಯುಲರ್ ಕನ್ಸಿಸ್ಟೆನ್ಸಿ ಇದ್ರೆ ಅದು ನೀಟಾಗಿ ಇದಾಗತ್ತೆ. ಎಣ್ಣೆ ಸಹ ಆಲ್ಮೋಸ್ಟ್ ಕಾದಿದೆ. ಒಂದ್ ಸ್ವಲ್ಪ ಹಾಕಿ ನೋಡೋಣ. ಇದು ಅಷ್ಟೇ, ತುಂಬಾ ಜಾಸ್ತಿ ಹೈ ಹೀಟು ಇಟ್ಕೋಬೇಡಿ. ಮೀಡಿಯಂ ಹೀಟ್ ಇದ್ದಾಗ ಅದು ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದಿದೆ ನೋಡಿ. ಇದು ಬೂಂದಿ ಸೌಟ್ ಅಂತಾರೆ ಇದಕ್ಕೆ. ಇದಿಲ್ಲ ಅಂದ್ರೆ ನಾರ್ಮಲ್ ನೀವು ತೂತಿರೋ ಸೌಟ್ ಇರ್ತದ ಅಲ್ಲ, ಅದ್ರಲ್ಲೇ ಮಾಡ್ಬೋದು. ಇದಕ್ಕೇನ್ ಮಾಡ್ಬೇಕಂದ್ರೆ ಈ ಹತ್ರದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಬೂಂದಿ ಸೌಟಿಂಗ್ ಇಟ್ಕೊಂಡು ಇವಾಗ ಹೀಗೆ ಅನ್ಬೇಕು. ಸೊ ಇದು ನಿಧಾನವಾಗಿ ಮಾಡ್ಬೇಕು, ಓವರ್ಲ್ಯಾಪ್ ಆಗ್ಬಾರ್ದು. ಒಂದ್ ಲೇಯರ್ ಬಂದ್ಬಿಟ್ರೆ ಸಾಕು, ನಾವು ಸ್ಟಾಪ್ ಮಾಡ್ಬೋದು. ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಅಂಟ್ಕೊಂಡ್ಬಿಡುತ್ತೆ. ಇಷ್ಟ ಆದ್ರೆ ಸಾಕು. ತುಂಬಾ ಪೇಷನ್ಸ್ ಆಗಿ ಮಾಡ್ಬೇಕು. ಈಸಿನೇ ಇರುತ್ತೆ, ಏನು ಭಯ ಪಡಬೇಡಿ, ತುಂಬಾನೇ ಚೆನ್ನಾಗೇ ಬರುತ್ತೆ. ಸೊ ಇದು ರೌಂಡ್ ಅಂಡ್ ಪರ್ಫೆಕ್ಟ್ ಬೂಂದಿ ಬರ್ಬೇಕಂದ್ರೆ ಇದೊಂದು ಟಿಪ್ ಅದು. ಸೊ ಇದೇನಂದ್ರೆ ತುಂಬಾ ನಾವು ಗರಿ ಮಾಡಬಾರ್ದು, ಇಲ್ಲಾಂದ್ರೆ ನಮ್ಮ ಒಂದು ಆ ಪಾಕ ಜಾಸ್ತಿ ಹೀರ್ಕೊಳ್ಳಲ್ಲ. ಹಾಗಾಗಿ ಇದು ಆಗ್ಬೇಕು. ತುಂಬಾ ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ಹಿಟ್ ಆಗ್ಬಿಡುತ್ತೆ. ಅದಕ್ಕೆ ನೋಡಿ ಈಗ ಆಗಿದೆ ನೋಡಿ, ಎಷ್ಟು ರೌಂಡ್ ಆಗಿ ಬಂದಿದೆ. ಇದನ್ನೆಲ್ಲ ಒಂದು ತಟ್ಟಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ಅದೇ ತರ ಮತ್ತೆ ಸೌಟಲ್ಲಿ ಹಾಕೋಣ. ಸೊ ಇದು ಬೂಂದಿ ಸೌಟ್, ಇದು ನೋಡಿ ಈ ತರ ಮಾಡಬೇಕು. ಸೊ ಇದಿಲ್ಲ ಅಂದ್ರೆ ಇದು ಎಷ್ಟೋ ಮೆಥಡ್ಸ್ ತೋರಿಸ್ತಾ ಇದಾರೆ ಇವಾಗ ಇಂಟರ್ನೆಟ್ ಅಲ್ಲಿ ಬೂಂದಿ ಲಡ್ಡು ಮಾಡೋದು. ಇದು ನಾನು ಒಂದು ಟ್ರೆಡಿಷನಲ್ ಮೆಥಡ್ ತೋರಿಸ್ತಾ ಇರೋದು ನಿಮಗೆ. ಇದ್ರಲ್ಲಿ ಮೋತಿಚೂರ್ ಅಂತ ಮಾಡ್ತಾರೆ, ಅದು ಇನ್ನೂ ಸಣ್ಣದು ಬರುತ್ತೆ ಬೂಂದಿ. ಇದು ಒಂಥರ ನಾರ್ಮಲ್ ಆಗಿ ನೀವು ಇದ್ರಲ್ಲೆಲ್ಲ ನೋಡಿರ್ತೀರಲ್ಲ, ಅದೇ ರೀತಿ ಇರುತ್ತೆ ಅಂಗಡಿಗಳಲ್ಲಿ. ಇದು ಟ್ರೆಡಿಷನಲ್ ನಾರ್ಮಲ್ ಲಡ್ಡು. ಇದು ಸ್ವಲ್ಪ ಬೂಂದಿ ಇದು ದೊಡ್ಡದಿರುತ್ತೆ ಅಷ್ಟೇ ನೋಡಿ.
ಇದು ಟ್ರೆಡಿಷನಲ್ ಮೆಥಡ್ ಆಫ್ ಬೂಂದಿ ಮೇಕಿಂಗ್. ಇದು ಎಷ್ಟೋ ವರ್ಷನ್ಸ್ನ ಹೇಳ್ದಂಗೆ ಬರುತ್ತೆ, ಈಸಿ ವರ್ಷನ್ಸು. ಇದು ಏನು ಕಷ್ಟ ಏನಿಲ್ಲ, ಒಂದೆರಡು ಸಾರಿ ಟ್ರೈ ಮಾಡ್ಬೋದು ನೀವು. ಒಂದೆರಡು ಸಾರಿ ನಿಮ್ಗೆ ಸರಿಯಾಗಿ ಬರದೇ ಇರ್ಬೋದು, ಆಮೇಲೆ ಪರ್ಫೆಕ್ಟ್ ಬರುತ್ತೆ. ಸೊ ಇದೇ ರೀತಿ ನಾನೆಲ್ಲ ಮಾಡ್ಕೋಬೇಕಾಗುತ್ತೆ ಇವಾಗ. ನೋಡಿ, ಅದ್ರ ಪಾಡ ತುಂಬಾ ನೀರು ಮಾಡಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಕನ್ಸಿಸ್ಟೆನ್ಸಿ ನಾನು ತೋರಿಸಿದ್ನಲ್ಲ, ಒಂದು ಚೂರು ಹೆಚ್ಚು ಕಡಿಮೆ ನೀರು ಒಂಚೂರು ನಿಧಾನವಾಗಿ ಹಾಕೊಂಡು ಕಲ್ಸ್ಕೊಳ್ಳಿ. ಬಟ್ ಏನಂದ್ರೆ ಈ ಸಕ್ಕರೆ ಪಾಕ ಮಾತ್ರ ಎಷ್ಟು ಕಡಲೆ ಹಿಟ್ಟು ಹಾಕಿರ್ತೀರ ಅಷ್ಟೇ ಸಕ್ಕರೆ ಪಾಕನೂ ಇಟ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ ಮಂತ್ ಬರೋ ಹಬ್ಬಗಳಿಗೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಟ್ರೆಡಿಷ್ನಲ್ ಬೂಂದಿ ಬರೀ ಹೊರಗಡೆನೆ ಏನು ತಿನ್ಬೇಕಂತೇನಿಲ್ಲ. ನೀವು ಪೂಜೆಗಳಿಗೆ ನೀವು ಪ್ರಸಾದ ಕೊಡ್ಬೇಕಂದ್ರೂ ಸಹ ನೀವು ಇದು ಮುಂದೆ ಕಟ್ಟಕ್ ಬೇಡ ಅಂದ್ರೆ ಇವನ್ ಜಸ್ಟ್ ನೀವು ಸ್ವೀಟ್ ಬೂಂದಿ ತರ ಆದ್ರೂ ನೀವು ಮಾಡಿ ಕೊಡ್ಬೋದು. ಉಂಡೆನೆ ಕಟ್ಟಬೇಕಂತೇನಿಲ್ಲ. ನೀವು ಹಬ್ಬದ ಟೈಮಲ್ಲಿ ನೀವು ಪ್ರಸಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು ಜನ ಎಲ್ಲ, ನಿಮ್ಮ ಮನೆಯಲ್ಲಿ ಬಂದಿರೋ ಗೆಸ್ಟ್ಸಿಗೆಲ್ಲ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕ್ಕಿಂಗ್. ನಾನು ಸವಿತಾ ಕಿರಣ್ ಬೆಂಗಳೂರಿಂದ ಟ್ರೆಡಿಷ್ನಲ್ ಬೂಂದಿ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಜಾಯಿನ್ ಆದವರು ಲೈವ್ ಮುಗಿದ್ಮೇಲೆ ನೀವು ಖಂಡಿತವಾಗ್ಲೂ ಮತ್ತೆ ಪೇಜ್ಗೆ ಹೋಗಿ ನೀವು ನನ್ನ ರೆಸಿಪಿನ ಪೂರ್ತಿ ನೋಡ್ಬೋದು. ಸೊ ನಾನು ಕಲಿಸಿರೋದು ಒಂದು ಅರ್ಧ ಪಾವ್ ಹಿಟ್ಟಿಗೆ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಏನು ಸ್ವಲ್ಪ ಇದೆ ಅಷ್ಟೇ. ಸೊ ಬೂಂದಿ ಲಡ್ಡು ಯಾರಿಗಿಷ್ಟ ಇಲ್ಲ ಹೇಳಿ, ಅದರಲ್ಲೂ ಮೋತಿಚೂರ್ ಅಂದರೆ ಎಲ್ಲರಿಗೂ ಇಷ್ಟ. ಬಟ್ ಇದೊಂದು ನಮ್ಮ ತಲತಲಾಂತರದಿಂದ ಬಂದಿರೋ ಒಂದು ಬೂಂದಿ ಲಡ್ಡು. ಒಂದೆಲ್ಲ ಫಂಕ್ಷನ್ಸಲ್ಲಾಗಲಿ ಹಬ್ಬಗಳಲ್ಲಿ ಖಂಡಿತವಾಗ್ಲೂ ಫಂಕ್ಷನ್ಸಲ್ಲಿ ಬಡಿಸ್ತಾರೆ. ಇದು ಬೇಡ ಅನ್ನೋಕ್ಕಾಗದೇ ಇಲ್ಲ, ಏನಂತೀರಾ? ಸೊ ಇದು ಆಗ್ತಾ ಇದೆ. ತುಂಬ ಬ್ರೌನ್ ಮಾಡಬಾರ್ದು. ಬ್ರೌನ್ ಆದರೆ ನಮ್ಮ ಲಡ್ಡು ತುಂಬ ಹಾರ್ಡಾಗಿ ಅಂದರೆ ಒಂಥರ ಕರಿಗರಿ ಬಂದ್ಬಿಡುತ್ತೆ. ಸೊ ನನ್ನ ಮೆಥಡಲ್ಲಿ ನಾನು ಇದು ಮೀಡಿಯಮ್ ಆಗಿ ನಾನು ಹುರ್ಕೊತೀನಿ. ಸ್ವಲ್ಪ ಸಾಫ್ಟ್ ಇರಬೇಕು, ಹಾಗೆ ಸ್ವಲ್ಪ ಮೇಲೆ ಗರಿ ಇರುತ್ತೆ. ಇದು ನಾವು ಪಾಕಕ್ಕೆ ಹಾಕಿದಾಗ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆದ್ದರಿಂದ ನಾನು ಹಾಗೆ ಮಾಡ್ತೀನಿ. ಸೊ ನಮ್ಮ ಪರ್ಫೆಕ್ಟ್ ರೌಂಡ್ ಬೂಂದಿ ಆಗ್ತಾ ಇದೆ. ನಮ್ಮನೇಲಂತೂ ಇವತ್ತೆಲ್ಲರೂ ಖುಷಿ, ಯಾಕಂದರೆ ಈ ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಾನೊಂದು ತುಂಬ ಎಲ್ಲರಿಗೂ ಖುಷಿ ತರೋಂಥ ಸ್ವೀಟಲ್ಲಿ ಬೂಂದಿ ಲಡ್ಡು ಮಾಡ್ತಾ ಇರೋದ್ರಿಂದ ನನ್ನ ಮಕ್ಕಳಂತೂ ಇವತ್ತು ಹ್ಯಾಪಿ ಆಗಿಬಿಡ್ತಾರೆ. ಆಮೇಲೆ ಏನೇ ಆಗಲಿ ಅಮ್ಮ ಮಾಡಿಕೊಟ್ಟಿದ್ದು ಅಂದರೆ ಎಲ್ಲರಿಗೂ ಖುಷಿ. ಸೊ ಆದ್ದರಿಂದ ನೀವು ಟ್ರೈ ಮಾಡಿ, ಬರೋ ಹಬ್ಬಗಳಿಗೆ ಇದು ಟ್ರೈ ಮಾಡ್ಕೊಂಡು ನೋಡಿ. ಸೊ ನಾವು ಮಾಡಿದ್ದು ಒಂದು ಅರ್ಧ ಪಾವ್ ಹಿಟ್ಟಿಗೆ ನೋಡಿ ಇಷ್ಟು ಕಂಪ್ಲೀಟ್ ಆಯಿತು. ಸೊ ಈ ಸೌಟ್ ಇಲ್ಲ ಅಂದರೆ ನಾನು ಹೇಳ್ತೀನಿ, ಇದು ಬೂಂದಿ ಸೌಟ್ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ನಾನು ಇವಾಗ ತೆಗಿತಾ ಇದ್ದೀನಲ್ಲ ಈ ಥರ ಸೌಟಲ್ಲೂ ಸಹ ಮಾಡ್ಬೋದು. ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡಿ, ಸ್ಪೂನಲ್ಲಿ ಹಾಕಿ 1-2-3 ಸ್ಪೂನ್ಸ್ ಅಷ್ಟು ಹಾಕಿದ್ರೆ ಅಷ್ಟೇ. ಮೀಡಿಯಂ ಉರಿ ಅಥವಾ ಸಣ್ಣದಿಂದ ಮೀಡಿಯಂ ಉರಿ ಅಷ್ಟೇ, ಜಾಸ್ತಿ ಹೈ ಮಾಡ್ಕೋಬಾರ್ದು. ಇಲ್ಲಾಂದ್ರೆ ಅದು ತುಂಬ ಬೇಗ ಬೇಯುತ್ತೆ, ಇಲ್ಲ ಅದು ಶೇಪ್ ಆಫ್ ಬೂಂದಿಗೆ ಚೇಂಜ್ ಆಗಿಬಿಡುತ್ತೆ. ಶೇಪ್ ರೌಂಡ್ ಬರಬೇಕಂದ್ರೆ ನಾವು ಒಂಚೂರು ಮೀಡಿಯಂ ಉರಿಯಲ್ಲೇ ನಾವು ಮಾಡ್ಕೊಳ್ಬೇಕಾಗುತ್ತೆ.
ಸೊ ಇದೇ ರೀತಿ ನಾನು ಇನ್ನೊಂದು ದಿನ ಇದರಲ್ಲೇ ನಾನು ಖಾರ ಬೂಂದಿ ತೋರಿಸ್ತೀನಿ. ಅದು ಸಹ ನೀವು ಮನೆಯಲ್ಲಿ ಈಸಿಯಾಗೆ ಮಾಡ್ಕೊಳ್ಬೋದು. ಇವತ್ತು ನಾನು ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಹಾಗೂ ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ಹಾಗೂ ಇದೊಂದು ಚೂರಿದೆ, ಹಾಕ್ಬಿಡೋಣ ಲಾಸ್ಟ್ ಬ್ಯಾಚ್. ಸೊ ಬೂಂದಿ ಒಂದು ಆರ್ಟ್ ಅನ್ಕೊಂಡಿದ್ರ? ಏನಿಲ್ಲ ಅಲ್ವಾ, ಮಾಡ್ಬೋದಲ್ವಾ, ಎಲ್ಲರೂ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಇದು ಲಾಸ್ಟ್ ಬ್ಯಾಚ್ ಆಗೋಯ್ತು, ಸೈಡ್ ಇಟ್ಕೊಂಡ್ಬಿಡೋಣ. ಇವನ್ ನೀವು ಇದನ್ನ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ನಿಮ್ಗೆ ಇಷ್ಟ ಆದರೆ ಫುಲ್ ತುಪ್ಪದಲ್ಲಿ ಸಹ ನೀವು ಫ್ರೈ ಮಾಡ್ಬೋದು. ಓಕೆ, ಸೊ ನಿಮ್ಗೇನೇ ಒಂದು ಡೌಟ್ ಆಗಲಿ ಏನಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಖಂಡಿತವಾಗ್ಲೂ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೇನೆ. ಸೊ ಇದು ಒಂದು ಸ್ವಲ್ಪ ಇಳಿಸ್ಬೇಡ ನಿಧಾನವಾಗಿ. ಈಗ ನಾನು ಆ ಕಡೆ ಒಂದು ಕಡೆ ಪಾಕನ ಇಟ್ಟಿದ್ದೆ. ಇದು ಆಲ್ಮೋಸ್ಟ್ ಆಗಿದೆ. ಇದೇನಂದ್ರೆ ತುಂಬಾ ನಾರ್ ಪಾಕ ಬೇಕಾಗಿಲ್ಲ ಇದಕ್ಕೆ. ನಾರ್ ಪಾಕಕ್ಕಿಂತ ಒಂದು ಸ್ವಲ್ಪ ತಗೊಳ್ಳೋಣ, ಯಾಕಂದ್ರೆ ಅದು ನಾರ್ ಪಾಕ ಆಗ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ, ಅವಾಗ ನಿಮ್ಗೆ ಲಡ್ಡು ಸಾಫ್ಟ್ ಬರೋದಿಲ್ಲ. ಸೊ ಇದೊಂದು ಕರ್ಗಿದೆ, ಜಸ್ಟ್ ಒಂದು ಸ್ವಲ್ಪ ಥಿಕ್ ಆದ್ರೆ ಸಾಕು. ಜಾಸ್ತಿ ನಾರ್ ಪಾಕ ಆದ್ರೆ ಇಟ್ ವಿಲ್ ಬಿ ಹಾರ್ಡ್. ಅದು ನಮ್ಮ ಈ ಬೂಂದಿ ಇದು ಹೀರ್ಕೊಳ್ಳಲ್ಲ ಅವಾಗ. ಈಗ ನೋಡಿ, ಇದು ಬಂದು ತುಂಬ ಕ್ರಿಸ್ಪ್ ಮಾಡಿಲ್ಲ, ಮೀಡಿಯಂ ಮೇಲೆ ಕ್ರಿಸ್ಪ್ ಇರುತ್ತೆ, ಸ್ವಲ್ಪ ಸಾಫ್ಟ್ ಇರುತ್ತೆ. ಅವಾಗ ಅದು ಇದರಲ್ಲಿ ಈ ಪಾಕ ಹೀರ್ಕೊಳ್ಳೋದಕ್ಕೋಸ್ಕರ ನಾನು ಆ ಮೆಥಡಲ್ಲಿ ಮಾಡ್ತೀನಿ. ನಾನು ಆಲ್ರೆಡಿ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿರೋದನ್ನ 1 ಕಪ್ ಸಕ್ಕರೆ ಹಾಗೂ 1/4 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಸಕ್ಕರೆ, ನೀರು ಹಾಗೂ ಏಲಕ್ಕಿ ಪುಡಿ ಮತ್ತು ಲವಂಗ ಹಾಕಿದ್ದೀನಿ. ಸೊ ಇದು ಆಗಿದೆ. ಆಫ್ ಮಾಡಿಬಿಟ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಇಷ್ಟು ನಾನು ಮರ್ತೋಯ್ತು ನೋಡಿ. ಸೊ ಇದೊಂದು ಬೆರೆಯೋಕ್ಕೋಸ್ಕರ ಒಂದು ಸ್ವಲ್ಪ ಅಷ್ಟು ಇದು ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋಣ. ಅದೊಂದು ಪಾರ್ಟ್ ಮರ್ತೋಯ್ತು. ಸೊ ಒಂದಿಷ್ಟು ಹಾಕೊಂಡಿದ್ದೀನಿ, ಇದನ್ನ ಮಿಕ್ಸ್ ಮಾಡ್ಬೇಡ. ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಸೌಟಲ್ಲಿ ಫಸ್ಟು, ಸೊ ಇದು ಲೈವ್ ಆಗಿದ್ರಿಂದ ಕೆಲವು ಸಾರಿ ನಾವು ಕ್ವಿಕ್ಕರ್ ವರ್ಷನ್ಸ್ ತೋರಿಸ್ಬೇಕಾಗತ್ತೆ. ಬಟ್ ಇವತ್ತೇನು ಕ್ವಿಕ್ ಏನು ತೋರಿಸಿಲ್ಲ, ಸ್ವಲ್ಪ ಶಾರ್ಟರ್ ಮಾಡ್ಕೊತೀನಿ, ಯಾಕಂದ್ರೆ ಆ ಕಡೆ ಒಂದು ಕಡೆ ಇಟ್ಟಿರ್ತೀನಿ ನಾನು ಪಾಕಿಗೆ. ಸೊ ಇದು ಅಮೂಲ್ ಕೌ ಘೀ 1 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈವನ್ ಆಯಿಲ್ ಇಲ್ಲ ಅಂದರೆ ನೀವು ಅಮೂಲ್ ಕೌ ಘೀ ಎಲ್ಲಾದರೂ ನೀವು ಫ್ರೈ ಮಾಡ್ಬೋದು ಬೂಂದಿನ. ಸೊ ನಾನು ಒಂದು ಸ್ವಲ್ಪ 2 ಸ್ಪೂನ್ಸ್ ತುಪ್ಪ ಹಾಕ್ತಾ ಇದ್ದೇನೆ. ಅಮೂಲ್ ತುಪ್ಪ, ಇದು ತುಂಬ ಅರೋಮಾ ಚೆನ್ನಾಗಿದೆ ಅಮೂಲ್ ಕೌ ಘೀದು. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜಲ್ಲಿ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಸೊ ಹೋಮ್ ಶೆಫ್ಸ್ ಆಗಲಿ, ರೆಸಿಪಿ ಕ್ರಿಯೇಟರ್ಸ್ ಆಗಲಿ ನಾವು ತೋರಿಸ್ತಾ ಇರ್ತೀವಿ. ಇವಾಗ ನಾನು ಗೋಡಂಬಿ ಹಾಗೂ ದ್ರಾಕ್ಷಿ ಹಾಕ್ತಿದ್ದೀನಿ. ಇದನ್ನ
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಇದಕ್ಕೆ ಕಲ್ಲಂಗಡಿ ಬೀಜ ಸಹ ಹಾಕ್ತಾರೆ, ಬೇಕಂದ್ರೆ ನಿಮ್ಮ ಇಷ್ಟ. ಇಲ್ಲ ಕರ್ಬೂಜ್ ಅಂತಾರಲ್ಲ, ಮಸ್ಕ್ ಮೆಲನ್ ಬೀಜ ಸಹ ಹಾಕ್ತಾರೆ, ಬೇಕಂದ್ರೆ ಹಾಕೋಬಹುದು. ಇದಕ್ಕೆ ಹಾಕ್ತಾ ಇದ್ದೇನೆ. ಹಂಗೆ 1-2 ಸ್ಪೂನ್ ಅಷ್ಟು ತುಪ್ಪ ಸಹ ಹಾಕ್ಬೋದು ಇದಕ್ಕೆ. ಅವಾಗ ಚೆನ್ನಾಗಿ ಘಮ ಘಮ ಅನ್ನತ್ತೆ. ಇದಿಷ್ಟು ಹಾಕಿಟ್ಟಿದೆ. ಆಕ್ಚುಲಿ ಇದು 1 ಅವರ್ ಸೋಕ್ ಹಾಕ್ಬೇಕು, ಅವಾಗ ನಮಗೆ ಲಡ್ಡು ಕಟ್ಲಿಕ್ಕೆ ಚೆನ್ನಾಗೇ ಬರುತ್ತೆ. ಸೊ ಆಗ್ಲಿ ನೋಡೋಣ, ವಿಲ್ ಟ್ರೈ ಟು ಮೇಕ್ ಇಟ್. ಮಾಡಕ್ ಟ್ರೈ ಮಾಡ್ತೀನಿ. ಕೆಲವು ಸಾರಿ ಬೇಗ ಸೋಕ್ ಆಗ್ಬಿಡತ್ತೆ, ಕೆಲವು ಸಾರಿ ಲೇಟ್ ಆಗತ್ತೆ. ಸೊ ಇದನ್ನು ಹಾಕಿಟ್ಟಿದ್ದೀನಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಲ್ಲ, ಒಂದು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಒಂದು ಜಾರಿಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿರೋ ಬೂಂದಿ ಹಾಕ್ತಾ ಇದ್ದೀನಿ. ಏನಂದ್ರೆ ಇದು ಲಡ್ಡು ಚೆನ್ನಾಗಿ ಕಟ್ಲಿಕ್ಕೆ ಬರುತ್ತೆ. ಇದೊಂದು ಟಿಪ್ ಅಂತ ಹೇಳ್ಕೋಬಹುದು. ಅದರ್ವೈಸ್ ಏನಾಗುತ್ತೆ ಅಂದ್ರೆ ಬರೀ ಬೂಂದಿ ಇದ್ದಾಗ ಒಂದೊಂದು ಸಾರಿ ಅದು ಒಂದು ಇದು ಬರೋದಿಲ್ಲ. ಜಸ್ಟ್ ಅಷ್ಟೇ ತರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಆಗಿದೆ. ಜಸ್ಟ್ ಒಂದು ತರಿ ಅಷ್ಟೆ. ಸೊ ಇದನ್ನ ಇದಕ್ಕೆ ಹಾಕ್ಬಿಡೋಣ. ಇವತ್ತು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಸೂಪರ್ ಲಡ್ಡುಗೆ ತಯಾರಿ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ನೋಡಿ, ಯಾವಾಗಲೇ ಎಷ್ಟು ಕ್ಷೀರ ಇತ್ತು, ಈಗ ನೋಡಿ ಎಲ್ಲ ಅಬ್ಸಾರ್ಬ್ ಆಗಿದೆ. ಸೊ ಇದನ್ನ ಅಬ್ಸಾರ್ಬ್ ಆಗಬೇಕು. ನೋಡೋಣ, ಟ್ರೈ ಮಾಡೋಣ ಉಂಡೆ ಕಟ್ಟಲಿಕ್ಕೆ. ಒಂಚೂರು ಫ್ಯಾನ್ ಕೆಳಗಿಡೋಣ. ಏನಂದ್ರೆ ಇದು ಪಾಕ ಜಾಸ್ತಿ ಮಾಡಬಾರ್ದು, ಮುಕ್ಕಾಲು ಭಾಗ ಒಂಚೂರು ನಾರ್ ಪಕ್ಕಕ್ಕೆ ಕಡಿಮೆ ಇರಬೇಕಾಗತ್ತೆ. ಒಂಚೂರು ಫ್ಯಾನಲ್ಲಿ ಇಟ್ಟು ಬರ್ತೇನೆ. ಸೊ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವತ್ತು ನೋಡಿದೀರಾ ನೀವು ಬೂಂದಿ ಲಡ್ಡು. ಸೊ ಬರ್ತಾ ಇರೋ ಹಬ್ಬಗಳಲ್ಲಿ ಸುಲಭವಾಗಿ ಮಾಡ್ಕೊಂಡಿರೋಂಥ ಸ್ವೀಟ್ ಇದು. ಎಲ್ಲರಿಗೂ ತುಂಬಾ ಇಷ್ಟವಾಗುವಂತ ಸ್ವೀಟ್. ಸೊ ಆಲ್ಮೋಸ್ಟ್ ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ. ನೋಡೋಣ. ನೋಡಿದ್ರ ನೋಡಿ ಎಷ್ಟು ಸಣ್ಣ ಸಣ್ಣಕ್ಕೆ ರೌಂಡಾಗಿ ಬಂದಿದೆ ಬೂಂದಿ. ಈಗ ನಾನು ಟ್ರೈ ಮಾಡೋಣ ಕಟ್ಟಕ್ಕೆ. ಆ್ಯಕ್ಚುಲಿ ಇದು 1 ಅವರ್ ಚೆನ್ನಾಗಿ ನೆಂದರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ತುಂಬ ಗರಿ ಮಾಡ್ಕೋಬಾರ್ದು ಬೂಂದಿನ, ಇಲ್ಲಾಂದ್ರೆ ಅದು ಜಾಸ್ತಿ ಇದಾಗ ಒಂಥರ ಈ ತರ ಬೆರೆಯೋದಿಲ್ಲ, ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ.
ಸೊ ಬರ್ತಾ ಇದೆ, ನೋಡೋಣ. ಆಲ್ಮೋಸ್ಟ್ ಒಂದು ಹದಕ್ಕೆ ಬಂದಿದೆ. ಬಟ್ ನೀವು ತಿನ್ನೋದು ಇನ್ನೊಂದು ಒನ್ ಅವರ್ ಆದ್ಮೇಲೆ ತಿಂದರೆ ಇನ್ನು ಚೆನ್ನಾಗೇ ಬರುತ್ತೆ. ಇವನ್ ಅದು ಉಂಡೆ ಸಹ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂಚೂರು ಕರೆಕ್ಟಾಗಿ ಫಾಸ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಇವಾಗಾದರೆ ಅಮುಕ್ತಾ ಇರಬೇಕಾದ್ರೆ ಹಿಂಗೆ ನೀವು ಇದು ಬೇಕಂದ್ರೆ ನೀವು ನಾ ಹೇಳ್ದಂಗೆ ಇನ್ನೊಂಚೂರು ಜಾಸ್ತಿ ಪಾಕ ಮಾಡಿಬಿಟ್ಟು ಈ ಬೂಂದಿನ ಇನ್ನೊಂಚೂರು ಗರಿ ಮಾಡ್ಕೊಂಡ್ಬಿಟ್ಟು ತಕೊಳ್ಳಿ. ಅದು ಸ್ವೀಟ್ ಬೂಂದಿ ಆಗತ್ತೆ ನಿಮಗೆ. ನಾನು ಹೇಳದ್ನಲ್ಲ, ಹಬ್ಬದಲ್ಲಿ ನೀವು ಪ್ರಸಾದ ರೀತಿಯಲ್ಲಿ ಕೊಡ್ಬೋದು. ಅದು ಗರಿಯಾದ ಬೂಂದಿ ತೆಗೆದು ಇವನ್ ಒಂದು ಸ್ವಲ್ಪ ನೀವು ಪಾಕ ಸಹ ಒಂಚೂರು ಜಾಸ್ತಿ ಮಾಡ್ಕೊಂಡಾಗ ಅದು ನೀವು ಉದ್ರಾಗಿ ಬರೋ ಬೂಂದಿ ಥರ ಆಗತ್ತೆ. ಸ್ವೀಟ್ ಬೂಂದಿ ಅಂತಾರಲ್ಲ ಅದು. ನಾನಿವತ್ತು ಲಡ್ಡು ತೋರಿಸ್ತಾ ಇದ್ದೀನಿ. ಒಂದು ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ. ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮು, ಜಸ್ಟ್ ಅದು ನಾವು ಫ್ರೈ ಮಾಡೋ ರೀತಿ ಹಾಗೂ ಒಂದು ಪಾಕ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ. ಸೊ ಆಲ್ಮೋಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬರ್ತಾ ಇದೆ. ನಾನು 4 ಕಟ್ಟಿ ತೋರಿಸ್ತೀನಿ, ಬಾಕಿದ ಆಮೇಲೆ ಮಾಡ್ಕೊತೀನಿ. ಜಸ್ಟ್ ಇದು ಲೈವ್ ಇರೋದ್ರಿಂದ ಕೆಲವು ಸಾರಿ ಲಾಂಗರ್ ಪ್ರೋಸೆಸ್ನ ತೋರ್ಸಕ್ ಆಗೋದಿಲ್ಲ. ನೋ ಪ್ರಾಬ್ಲಮ್. ಈಗ ಹೀಗೆ ಬರ್ತಾ ಇರೋದ್ರಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರೇ ಮಧ್ಯದಲ್ಲಿ ಜಾಯ್ನ್ ಆಗಿದ್ದವರಿಗೆ ಲೈವಲ್ಲಿ ನೀವು ಆಮೇಲೆ ಬಂದು ಪೇಜ್ ವಿಸಿಟ್ ಮಾಡಿ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ನಮ್ಮ ರೀಲ್ಸಲ್ಲಿ ನೀವು ಫಾಲೋ ಮಾಡ್ಬೋದು. ಹಾಗೆ ಇವಾಗ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ವಿಡಿಯೋಸ್ ಬರ್ತಾ ಇದೆ ಲೈವ್ ಬಿಟ್ಟು, ಅದು ಸಹ ವಾಚ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಇದೆ ಅದರಲ್ಲೂ. ಸ್ವೀಟು, ಹೆಲ್ದಿ ರೆಸಿಪೀಸು ಎಲ್ಲ ಮಿಕ್ಸ್ ಆಫ್ ಆಲ್ ದ ಕೈಂಡ್ಸ್ ಆಫ್ ರೆಸಿಪೀಸು. ಸೊ ಅದು ಸಹ ವಾಚ್ ಮಾಡಿ ಹೊಸ ರೆಸಿಪೀಸ್ನ ಟ್ರೈ ಮಾಡಿ ಎಲ್ಲರೂ. ಹೇಗೋ ನಾನು ಲಡ್ಡು ಟ್ರೈ ಮಾಡಿದ್ದೀನಿ ಕಟ್ಟಕ್ಕೆ. ಸೊ ಬೂಂದಿ ಲಾಡು ರೆಡಿಯಾಗಿದೆ. ಇನ್ನು 1 ಅವರ್ ಚೆನ್ನಾಗಿ ನೆಂದಾಗ ಇನ್ನು ಈಸಿಯಾಗಿ ಫಾಸ್ಟಾಗಿ ಆಗಿಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ಬರೋ ಹಬ್ಬಗಳಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಎಲ್ಲರೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಮನೇಲಿ. ಈ ಆಪರ್ಚುನಿಟಿ ಕೊಟ್ಟಿರುವ ಅಮೂಲ್ ಕನ್ನಡ ಟೀಮ್ ಅವರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಹಾಗೂ ಬರೋ ರೆಸಿಪೀಸ್ ಲೈವ್ ಆಗಲಿ, ಎಲ್ಲ ಕೆಲವು ವಿಡಿಯೋಸ್ ಹಾಕ್ತಿದ್ದಾರೆ. ಸೊ ಆ ವಿಡಿಯೋಸ್ ಆಗಲಿ ಖಂಡಿತವಾಗ್ಲೂ ವಾಚ್ ಮಾಡಿ, ಟ್ರೈ ಮಾಡ್ತಾರೆ ರೆಸಿಪೀಸ್ನ. ಥ್ಯಾಂಕ್ ಯು ಸೋ ಮಚ್.